ನಮ್ಮ ತೋಪಿಕಣ್ಣವರು ಝೊಮ್ಯಾಟೋದಲ್ಲಿ ಆರ್ಡ್ರ್ ಮಾಡಿದರು ಇದು ನೂಡಲ್ಸು. ಅದನ್ನು ತಗೊಂಡು ಹೋಗ್ತಾಯಿದ್ದೀವಿ ಗಾಡಿ ಹತ್ರ. ಇಲ್ಲಿ ಫ್ಯಾಕ್ಟ್ರಿ ಒಳಗಡೆ ಇದ್ದೀವಿ, ಗೋಡನ್ ಹತ್ರ ವೇರ್ ಹೌಸು. ಇನ್ನೂ ಖಾಲಿ ಆಗಿಲ್ಲ, ನೈಟಲ್ಲಿ ಖಾಲಿ ಆಗೋಲ್ಲ, ಬೆಳಗಿನ ಜಾವ ಖಾಲಿ ಮಾಡ್ತಾರೆ. ಅದರಿಂದಾಗಿ ನಾನು ನಮ್ಮ ತೋಪಿಕಣ್ಣವ್ರು ಆರ್ಡ್ರ್ ಮಾಡಿರೋ ನೂಡಲ್ಸು ತಿನ್ನೋಣ ಅಂತೇಳಿ ಇಟ್ಕೊಂಡಿದ್ದೀನಿ. ಸ್ಪೂನ್ ಎಲ್ಲ ಮರದ್ದೇ ಕೊಟ್ಟಿದ್ದರು. ಅದೆಲ್ಲ ಆದಮೇಲೆ ಬೆಂಗಳೂರಲ್ಲಿ ಲೋಡ್ ಮಾಡಿಕೊಂಡು ಇಬ್ಬರು ಈಗ ಶಿವಮೊಗ್ಗ ಕಡೆ ಹೊರಟಿದ್ದೀವಿ. ಅಣ್ಣವರು ಅರಸೀಕೆರೆಯಲ್ಲೇ ಖಾಲಿ ಮಾಡ್ತಾರೆ, ನಾವು ಶಿವಮೊಗ್ಗ ಹೋಗಬೇಕು. ಇಲ್ಲೇ ನಾವು ತುಮಕೂರು ಕ್ರಾಸು ಅಂದರೆ ಇಲ್ಲಿ ಗುಬ್ಬಿ ಗೇಟಲ್ಲಿ ಹೋಟ್ಲಲ್ಲಿ ಊಟ ಮಾಡ್ತಾಯಿದ್ವಿ. ಊಟ ಎಲ್ಲ ಮಾಡ್ಕೊಂಡಿದ್ದಾದಮೇಲೆ ಸೀದಾ ಅಲ್ಲಿಂದ ನಾನ್ ಸ್ಟಾಪು ಇಲ್ಲಿ KB ಕ್ರಾಸ್ ಹತ್ರ ಟೋಲ್ ಹತ್ರ ಬಂದು ಇಲ್ಲಿ ಒಂದು ಟೀ ಕುಡಿಯೋಣ ಅಂತ ನಿಲ್ಲಿಸಿದ್ವಿ. ಅಣ್ಣ ತಮ್ಮಂದಿರು ನೋಡ್ರಿ ಯಾವ ಥರ ಪಳ ಅಂತಿದ್ದಾರೆ ನೈಟ್ ಹೊತ್ತು. ನಾನು ನಮ್ಮ ತೋಪಿಕಣ್ಣವರು ಟೀ ಎಲ್ಲ ಕುಡ್ಕೊಂಡು ಅಲ್ಲಿಂದ ಹೊರಟ್ವಿ. ಅಣ್ಣವ್ರದ್ದು ಇಲ್ಲೇ ಅರಸೀಕೆರೆಯಲ್ಲೇ ಖಾಲಿ ಆಗುತ್ತೆ. ಇದೆಲ್ಲ ಕೂಡ ಪೈಪು ತುಂಬಿರೋದು, ನಾನು ಸ್ಟೀಲು ತಂತಿ ತುಂಬಿರೋದು. ತಿಪ್ಟೂರಲ್ಲಿ ಮಳೆ ಇರಲಿಲ್ಲ, ಅರಸೀಕೆರೆ ಬೈಪಾಸಲ್ಲಿ ಮಳೆ ಸ್ಟಾರ್ಟ್ ಆಗಿಬಿಡ್ತು. ನಾವು ಹಗ್ಗ ಟಾರ್ಪಲ್ಲು ಕ್ಲೀನಾಗಿ ಹಾಕಿದ್ವಿ, ಅದರಿಂದಾಗಿ ಏನು ಸಮಸ್ಯೆ ಇಲ್ಲ. ನಾನು ಬಾಂಬೆಯಿಂದನೂ ನಾನ್ ಸ್ಟಾಪ್ ಬೆಂಗಳೂರಿಗೆ ಬಂದು ಅಲ್ಲಿಂದ ಶಿವಮೊಗ್ಗಕ್ಕೂ ನಾನ್ ಸ್ಟಾಪಾಗಿ ಬಂದಿರೋದ್ರಿಂದ ನಿದ್ದೆ ಅಂತೂ ತುಂಬ ಅಂದರೆ ತುಂಬ ಬರ್ತಿದೆ. ಅಂತೂ ಇಂತೂ ಸ್ಪಾಟಿಗೆ ಬಂದು ಹಗ್ಗ ಟಾರ್ಪಲ್ ಬಿಚ್ಚೋಕ್ಕೂ ಶಕ್ತಿ ಇರಲಿಲ್ಲ, ಆದರೂ ಸಹ ಬಿಚ್ಚಿ ಅನ್ಲೋಡ್ ಮಾಡೋಕ್ಕೆ ಬಿಟ್ಬಿಟ್ಟಿದ್ದೀನಿ. ಇಲ್ಲೆಲ್ಲ ಅನ್ಲೋಡ್ ಮಾಡಿಕೊಂಡು ಈಗ ಸೀದಾ ಊರ ಕಡೆಗೆ ಹೋಗಬೇಕು. ಈಗ ನಾನು ಸುಮಾರು ಒಂದು 7-8 ದಿನ ರಜಾ ಮಾಡ್ತೀನಿ, ಗಾಡಿಗೆ ಹೋಗಲ್ಲ. ಅದರಿಂದಾಗಿ ನಮ್ಮ ವಿಡಿಯೋನ ತುಂಬ ಜನ ನೋಡ್ತಾ ಇದ್ದಾರೆ, ಆದರೂ ಯಾರೂ ಫಾಲೋ ಮಾಡ್ಕೊತಿಲ್ಲ. ಹಿಂಗೆ ಫಾಲೋ ಮಾಡಿಕೊಂಡು ಸಪೋರ್ಟ್ ಮಾಡಿದ್ರೆ ನನಗೆ ಇನ್ನಷ್ಟು ವೀಡಿಯೋಗಳು ಮಾಡೋದಕ್ಕೆ ನನಗೆ ಉತ್ಸಾಹ ಸಿಗುತ್ತೆ. ಅದರಿಂದಾಗಿ ನಮ್ಮ ಸೀನಾಗೌಡ ಅಫಿಷಿಯಲ್ ಪೇಜ್ನ ಫಾಲೋ ಮಾಡಿ. ತರೀಕೆರೆಯಿಂದ ಲಿಂಗದಳ್ಳಿಗೆ ಹೋಗೋ ರೋಡಲ್ಲಿ ಹಣ್ಣು ಮಾರ್ತಾಯಿದ್ರು. ಈ ಹಣ್ಣು ಅಂದರೆ ತುಂಬ ಇಷ್ಟ, ಅದರಿಂದಾಗಿ ಗಾಡಿಯಲ್ಲಿ ರೋಡ್ ಸೈಡಲ್ಲಿ ನಿಲ್ಲಿಸಿ ಬಂದು ಹಣ್ಣೆಲ್ಲ ತಗೊಂಡು ಹೋಗ್ತಾಯಿದ್ದೀನಿ.